ಹಾಯ್ ಎಲ್ರಿಗೂ ನಮಸ್ಕಾರ ಗೈಸ್. ಯೂಟ್ಯೂಬ್ನಲ್ಲಿ ತುಂಬ ಅಂದರೆ ತುಂಬ ಟ್ರೆಂಡ್ ಆಗ್ತಾಯಿದೆ ಒಂದು ಯೂಟ್ಯೂಬ್ ಚಾನಲ್. ಆ ಒಂದು ಚಾನೆಲ್ ನೇಮ್ ಬಂದ್ಬಿಟ್ಟು ಶ್ರೀನಿವರ್ ಅಂತ ಬಂದ್ಬಿಟ್ಟು ಆ ಒಂದು ಚಾನಲ್ಗೆ ನೀವು ಆಲ್ಮೋಸ್ಟ್ ಈಗಾಗಲೇ ನಿಮ್ಗೆಲ್ಲರಿಗೆ ಹೇಳ್ಬೇಕಾರೆ ನೀವು ನ್ಯೂಸ್ ಮತ್ತು ಅದ್ರ ಜೊತೆಗೆ ಮೀಮ್ಸು ಅನ್ನೋದರಲ್ಲಿ ನೀವು ನೋಡಿರ್ತೀರಿ. ಈ ನ್ಯೂಸಲ್ಲಿ ಮತ್ತು ಮೀಮ್ಸಲ್ಲಿ ನೀವು ಆಲ್ಮೋಸ್ಟ್ ನೋಡಿರ್ತೀರ. ಆದರೆ ಆ ಒಂದು ಚಾನಲ್ ತುಂಬ ಟ್ರೆಂಡ್ ಆಗ್ತದೆ. ಯಾಕಪ್ಪ ಅಂತಂದರೆ ಆ ಒಂದು ಚಾನಲಲ್ಲಿ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಸಬ್ಸ್ಕ್ರೈಬರ್ಸ್ 2 ಲಕ್ಷ ಇದೆ. ಆದರೆ ಆ ಒಂದು ಯೂಟ್ಯೂಬ್ ಚಾನಲಲ್ಲಿ 2 ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಆ 2 ಅದರಲ್ಲಿ ಮ್ಯಾಕ್ಸಿಮಮ್ ಒಂದು ವಿಡಿಯೋ, ಆ ಒಂದು ವಿಡಿಯೋ ನಾವು ನೋಡ್ಬೇಕಾದ್ರೆ ಮ್ಯಾಕ್ಸಿಮಮ್ 2 ಸಲ ನಾವು ಹುಟ್ಟಿ ಬರ್ಬೇಕು. ಯಾಕಪ್ಪ ಅಂದ್ರೆ ಆ ಒಂದು ವಿಡಿಯೋ ಲಾಂಗ್ ಎಷ್ಟಿದೆಯಪ್ಪ ಅಂದರೆ ಎಷ್ಟು ಮಿನಿಟ್ಸ್ ಇದೆ ಅಂದರೆ 140 ವರ್ಷ. ಆ ಒಂದು ವಿಡಿಯೋ ನೋಡ್ಬೇಕಾದ್ರೆ 140 ವರ್ಷ ಬೇಕು. ಆ ವಿಡಿಯೋ ಕಂಪ್ಲೀಟ್ ನಾವು ನೋಡ್ಬೇಕಾದ್ರೆ 140 ವರ್ಷ. ಅಂದರೆ ನಾವು 2 ಸಲ ಹುಟ್ಟು ಬರ್ಬೇಕಂದ್ರೆ 2 ಸಲ ಹುಟ್ಟಿ ಬರ್ಬೇಕು. ಮ್ಯಾಕ್ಸಿಮಮ್ ಅಂದರೆ ಅಂದಾಜು ಅಂದರೆ ಒಬ್ಬ ಮನುಷ್ಯ ನಾನು ಇದಂದ್ರೆ ಮ್ಯಾಕ್ಸಿಮಮ್ ಒಂದು 70 ವರ್ಷ ತಿಳ್ಕೊಳ್ಳಿ. ಅಂದರೆ 70 ವರ್ಷ ಅಂದರೆ 70 + 70 ಅಂದರೆ 140 ವರ್ಷ ಆಯಿತು. 140 ವರ್ಷ ಕೇವಲ ಒಂದು ವಿಡಿಯೋ ನೋಡ್ಬೇಕು. ಅಂದರೆ ಆ ಒಂದು ವಿಡಿಯೋ ನೋಡ್ಬೇಕಾದ್ರೆ 140 ವರ್ಷ ಅಂದರೆ ಒಮ್ಮೆ ಹುಟ್ಟಿ ಮತ್ತೆ ಸತ್ತು ಮತ್ತೆ ಹುಟ್ಟಿ ಬರಬೇಕು. ಅಂಥ ಒಂದು ವಿಡಿಯೋ ಆ ಒಂದು ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಇದರಿಂದ ತುಂಬ ಜನ ಶಾಕ್ ಆಗಿಬಿಟ್ಟಿದ್ದಾರೆ. ಇಷ್ಟು ಲೆಂತ್ ವಿಡಿಯೋ ಹೆಂಗೆ ಅಪ್ಲೋಡ್ ಆಯಿತು, ಏನು ಇದರ ರಹಸ್ಯ ಏನು, ತುಂಬ ಜನ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದೆ. ಯೂಟ್ಯೂಬ್ನಲ್ಲಿ ತುಂಬ ಟ್ರೆಂಡ್ ಅದೇ ನಡೀತಿದೆ. ಏನೂ ಇಲ್ಲ, ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಹಿಡಿದ್ರೆ ನಮ್ಮ ಇಡೀ ಕರ್ನಾಟಕ ಜನ ಪ್ರತಿಯೊಬ್ಬರು ಇರ್ತಾನೆ 140 ವರ್ಷ ಲಾಂಗ್ ವಿಡಿಯೋ ಅಂತ ವಿಡಿಯೋ. ಆ ವಿಡಿಯೋ ಅಷ್ಟು ನಿಮಿಷ ಇದೆಯಾ ಅಂದರೆ ಅಷ್ಟು ನಿಮಿಷ ಅಂದರೆ ಅಷ್ಟು ಅವರ್ಸ್ ಇದೆಯಾ? ಮತ್ತು ಆ ಒಂದು ವಿಡಿಯೋ ಏನು ಟ್ರಿಕ್ ಯೂಸ್ ಮಾಡಿದ್ದಾರೆ, ಅದರ ಹಿಂದುಗಡೆ ಇರುವಂಥ ರಹಸ್ಯ ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೋಸ್ಕರ ನಿಮ್ಗೆ ಆ ರಹಸ್ಯ ಏನು ಎಲ್ಲ ನಿಮಗೆ ಗೊತ್ತಾಗ್ಬೇಕಾದ್ರೆ ನೀವು ಏನು ಮಾಡಬೇಕು, ಎಲ್ಲ ನಮ್ಮ ಕನ್ನಡ ಟೆಕ್ ಟಿಪ್ಸ್ ಮೆಂಬರ್ಸ್ ಅದ್ರ ಜೊತೆ ಇಡೀ ನಮ್ಮ ಕರ್ನಾಟಕ ಜನ ಪ್ರತಿಯೊಬ್ಬರು ಕೂಡ ಇನ್ನೂ ನಮ್ಮ ಒಂದು ಟಿಪ್ಸ್ ಚಾನಲ್ ಯಾರು ಮಾಡ್ತಾರೆ ಪ್ಲೀಸ್ ಕನ್ನಡ ಟೆಕ್ ಟಿಪ್ಸ್ ಮೆಂಬರ್ಸ್ ಎಲ್ಲ ಕೂಡ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಬಂದ್ಬಿಟ್ಟು ಆ ಒಂದು ಚಾನೆಲ್ ಬಂದ್ಬಿಟ್ಟು ಕೊರಿಯನ್ ಚಾನಲು, ನಮ್ಮ ಇಂಡಿಯಾ ಚಾನಲ್ ಅಲ್ಲ, ಆ್ಯಕ್ಚುಲಿ ಬಂದ್ಬಿಟ್ಟು ಕೊರಿಯನ್ ಚಾನಲ್ ಬಂದ್ಬಿಟ್ಟು ಆ ಒಂದು ಚಾನಲ್ ನನಗೆ ಮೇನ್ ಇಂಪಾರ್ಟೆಂಟ್ ಸೈಡ್ ಹಾಕಿರ್ತೀನಿ. ಜಸ್ಟ್ ಏನಿಲ್ಲ, ಯೂಟ್ಯೂಬ್ ಓಪನ್ ಮಾಡಿ ಆ ಒಂದು ಚಾನಲ್ ಓಪನ್ ಮಾಡಿದ್ದೀನಿ. ಜಸ್ಟ್ ನೋಡ್ಕೊಳ್ಳಿ, ಆ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಎಷ್ಟು ಬಂದ್ಬಿಟ್ಟು 249 ಅಂದರೆ 2,49,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದರಲ್ಲಿ ವಿಡಿಯೋ ಅಪ್ಲೋಡ್ ಆಗಿದ್ದು ಟೋಟಲ್ ಮುಟ್ಟು 3 ವಿಡಿಯೋ ತೋರಿಸ್ತಿದೆ. ಅದ್ರ ಬಟ್ ಇದರಲ್ಲಿ 2 ಒಂದು ಶಾರ್ಟ್ಸ್ ಇದಿರ್ಬೋದು, ಮ್ಯಾಕ್ಸಿಮಮ್ ಅಂದರೆ ಒಂದು ಶಾರ್ಟ್ಸ್ ಇದೆ ನೋಡಿ. ಓಕೆ, 2 ವಿಡಿಯೋ ಇದೆ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ತುಂಬ ವೈರಲ್ ಆಗುವಂಥ ವಿಡಿಯೋ ಯಾವುದಪ್ಪ ಇಲ್ಲಿದೆ ನೋಡಿ, ಕಾಣ್ತಿದ್ರ ಎಷ್ಟು 140 ವರ್ಷ ಲಾಂಗ್ ವಿಡಿಯೋ. ಈ ಒಂದು ವಿಡಿಯೋ ಆ್ಯಕ್ಚುಲಿ ಮುಟ್ಟು ಈ ಒಂದು ವಿಡಿಯೋ ನೋಡಿ, ಇದು 10 ದಿನಗಳ ಹಿಂದ್ಗಡೆ ವಿಡಿಯೋ ಅಪ್ಲೋಡ್ ಮಾಡಿದರೆ ಆ ಒಂದು ವಿಡಿಯೋ ವ್ಯೂಸ್ ಎಷ್ಟು ಬಂದ್ಬಿಟ್ರೆ 3.8 ಮಿಲಿಯನ್ ವ್ಯೂಸ್ ಬಂದಿದೆ ಆ ಒಂದು ವಿಡಿಯೋ. ಜಸ್ಟ್ ಆ ಒಂದು ವಿಡಿಯೋದಲ್ಲಿ ಇರುವಂಥ ಸೀಕ್ರೆಟ್ ಏನು, ಟ್ರಿಕ್ಸ್ ಏನು ನಾನು ನಿಮಗೆ ತೋರಿಸ್ತೀನಿ. ಮೇನ್ ಇಂಪಾರ್ಟೆಂಟ್ ನನಗೆ ಲೈಫ್ ರೂಪಾಯಿಗೆ ಹೇಳ್ಬೇಕಾರೆ ಜಸ್ಟ್ ಆ ವಿಡಿಯೋ ಇಷ್ಟು ಲಾಂಗ್ ಕಾಣ್ತಾ ಇದೆ, ಇಷ್ಟು ವರ್ಷದ ಲಾಂಗ್ ವಿಡಿಯೋ. ಜಸ್ಟ್ ಆ ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ. ಆ ವಿಡಿಯೋ ಲೆಂತ್ ಎಷ್ಟಿದೆ ನೋಡಿ, ನೀವು ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಎಷ್ಟಿದೆ ನಿಮ್ಗೆ ಕಾಣ್ತಿದೆ ನೋಡಿ. ಲಾಂಗ್ ಎಷ್ಟಿದೆ, ಇಷ್ಟು ಕೇವಲ 12 ಅವರ್ಸ್ ಅಂದರೆ 12 ಗಂಟೆ ವಿಡಿಯೋ ಇದೆ ಮಾತ್ರ. ಕೇವಲ ಎಷ್ಟು 12 ಗಂಟೆ ಮಾತ್ರ ವಿಡಿಯೋ ಇದೆ. ಆದ್ರೆ ಬಟ್ ಆ ವಿಡಿಯೋ ಹೊರಗಡೆ ಎಷ್ಟು ತೋರಿಸ್ತಿದೆ 140 ವರ್ಷದ ಲಾಂಗ್ ವಿಡಿಯೋ ತೋರಿಸ್ತಿದೆ. ಇದಕ್ಕೆ ಏನು ಮಾಡಿದ್ದಾರೆ, ಜಸ್ಟ್ ಒಂದು ಅಂದರೆ ಇಲ್ಲಿ ನೋಡ್ಕೊಳ್ಬೋದು, ಈ ವಿಡಿಯೋ ಒಳಗಡೆ ಎಷ್ಟಿದೆ, ಕೇವಲ 12 ಗಂಟೆ ವಿಡಿಯೋ ಇದೆ. ಅಂದರೆ 12 ಅವರ್ಸ್ ವಿಡಿಯೋ ಇದೆ. ಆದ್ರೆ ಬಟ್ ಆ ವಿಡಿಯೋ ಹೊರಗಡೆ ಮೇಲ್ಗಡೆ ನೋಡೋದಕ್ಕೆ ಎಷ್ಟು ಕಾಣ್ತಿದೆ, 140 ವರ್ಷ ಲಾಂಗ್ ವಿಡಿಯೋ, ಅಷ್ಟು ಅವರ್ಸ್ ಕಾಣ್ತಿದೆ. ಆದ್ರೆ ಬಟ್ ಅಲ್ಲಿ ಒಳಗಡೆ 12 ಗಂಟೆ ಮಾತ್ರ ಇದೆ. 12 ಗಂಟೆ ಮಾತ್ರ. ಆ್ಯಕ್ಚುಲಿ ನಾವು ನೀವು ಎಲ್ಲರೂ ಕೂಡ ಒಂದು ವಿಡಿಯೋ ಮ್ಯಾಕ್ಸಿಮಮ್ ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಎಲ್ಲರೂ ಕೂಡ ಒಂದು ವಿಡಿಯೋ ಶೂಟ್ ಮಾಡಿ ಮ್ಯಾಕ್ಸಿಮಮ್ 10-20 ನಿಮಿಷ ವಿಡಿಯೋ ಅಪ್ಲೋಡ್ ಮಾಡಬೇಕು. ಎಡಿಟ್ ಮಾಡ್ಬೇಕಂದ್ರೆ ಶೂಟ್ ಮಾಡಿ ಮ್ಯಾಕ್ಸಿಮಮ್ 10-20 GB ಬೇಕು. ಆದ್ರೆ ಬಟ್ ಇವರು 140 ವರ್ಷ ವಿಡಿಯೋ ಅಪ್ಲೋಡ್ ಮಾಡಿದರೆ ನಾವು ನೀವು ಎಲ್ಲರೂ ಕೂಡ ಶಾಕ್ ಆಗಲ್ದೇ ಇರ್ತೀವಿ, 100% ಶಾಕ್ ಆಗ್ತೀವಿ. ಆದರೆ ಇದರ ಒಳಗಡೆ ಇರುವಂಥ ರಹಸ್ಯ ಏನಂದರೆ ಅಷ್ಟು ನಿಮಿಷ ಇಲ್ಲ ಆ ವಿಡಿಯೋ ಇರೋದು ಎಷ್ಟು ಗಂಟೆ ಇದೆ, ಕೇವಲ 12 ಗಂಟೆ ವಿಡಿಯೋ ಇರೋದು. ಲಾಂಗ್ ವಿಡಿಯೋ ಇರೋದು 12 ಅವರ್ಸ್. ಇಷ್ಟು 12 ಅವರ್ಸ್ ಲಾಂಗ್ ವಿಡಿಯೋ ಇದೆ. ಅದ್ರ ಮೇಲ್ಗಡೆ ಇಷ್ಟು ತೋರಿಸ್ತಿದೆ. ಯಾಕಪ್ಪ ಅಂದರೆ ಇದೇನಂದರೆ ಇದಕ್ಕೆ ಅವರೊಂದು ಏನು ಮಾಡಿದರೆ, ಈ ಚಾನೆಲ್ ಓನರ್ ಬಂದ್ಬಿಟ್ಟು ಒಂದು ಟ್ರಿಕ್ಸ್ ಯೂಸ್ ಮಾಡಿದ್ರೆ. ಏನು ಟ್ರಿಕ್ಸ್ ಅಂದರೆ ಇನ್ಕೋಡ್ ಅಂತ ಮಾಡಿದ್ದಾರೆ. ಇನ್ಕೋಡ್ ಮಾಡೋದಂದ್ರೆ ಯಾವ ರೀತಿ ಅಂದರೆ, ಈಗ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆ ಒಂದು ವಿಡಿಯೋ ಮ್ಯಾಕ್ಸಿಮಮ್ ಅಂದರೆ ಈಗ ನಾವು ಯಾವುದೋ ಒಂದು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆ ಒಂದು ವಿಡಿಯೋ ಯೂಟ್ಯೂಬ್ ಒಂದು ಸಿಸ್ಟಮ್ ಇದೆ.
ಮನುಷ್ಯ ಚೆಕ್ ಮಾಡಲ್ಲ. ಯೂಟ್ಯೂಬ್ ಅನ್ನೋ ಸಿಸ್ಟಮ್. ನಮ್ಮೊಂದು ವಿಡಿಯೋ ಚೆಕಿಂಗ್ ಹೋಗುತ್ತೆ ಅಂದ್ರೆ ನಮ್ಮ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಪ್ರೊಸೆಸಿಂಗ್ ಹೋಗುತ್ತೆ. ಪ್ರೊಸೆಸಿಂಗ್ ಅಂದ್ರೆ ಅದು ಯೂಟ್ಯೂಬ್ದವ್ರು ಅವ್ರದ್ದೇ ಅಂತ ಒಂದು ಸರ್ವರ್ ಇದೆ. ಆ ಸರ್ವರ್ ಅಂದ್ರೆ ಸರ್ವರ್ ಅಂದ್ರೆ ಆ ಒಂದು ಸರ್ವರ್ ಒಳಗಡೆ ನಮ್ಮ ವಿಡಿಯೋ ಹೋಗುತ್ತೆ. ಅವಾಗ ಯೂಟ್ಯೂಬ್ದವ್ರ ಚೆಕ್ ಮಾಡಿ ಆ ಟೋಟಲಾಗಿ ಚೆಕ್ ಮಾಡಿದಾಗ ನಮ್ಮ ವಿಡಿಯೋಗ ಅಂದ್ರೆ ನಮ್ಮ ವಿಡಿಯೋ ಚೆಕ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಈ ಒಂದು ಇಷ್ಟು ನಿಮಿಷ ಇದೆ, ಇಷ್ಟು ಮಿನಿಟ್ಸ್ ಇದೆ, ಇಷ್ಟು ಟೈಮಿಂಗ್ ಇದೆ, ಇಷ್ಟು ಲೆಂತ್ ಇದೆ ಅಂತ ಗೊತ್ತಾಗುತ್ತೆ. ಆದರೆ ಬಟ್ ಅಲ್ಲಿ ಇವ್ರು ಏನು ಮಾಡಿದ್ದಾರೆ, ಜಸ್ಟ್ ಒಂದು ಟ್ರಿಕ್ಸ್ ಮಾಡಿದ್ದಾರೆ. ಏನು ಇನ್ಕೋಡ್ ಮಾಡಿದ್ದಾರೆ. ಇನ್ಕೋಡ್ ಮಾಡೋದ್ರಿಂದ ಯೂಟ್ಯೂಬ್ದವ್ರಿಗೆ ಗೊತ್ತಾಗಿಲ್ಲ ಇದು ಇಷ್ಟು ನಿಮಿಷ ಇದೆ ಅಂತ. ಯೂಟ್ಯೂಬ್ದವ್ರಿಗೆ ಗೊತ್ತಿಲ್ಲ ವಿಡಿಯೋ ಒಳಗಡೆ ಎಷ್ಟು ನಿಮಿಷ ಇದೆ, ಎಷ್ಟು 12 ಅವರ್ಸ್ ಇದೆ, ಎಷ್ಟು ಗಂಟೆ ಇದೆ, 12 ಅವರ್ಸ್. ಅದ್ರ ಬಟ್ ವಿಡಿಯೋ ಹೊರಗಡೆ ಯೂಟ್ಯೂಬ್ದವ್ರಿಗೆ ಅದನ್ನ ಕಂಡುಹಿಡೋದಕ್ಕೆ ಆಗಲಿಲ್ಲ. ಇದಕ್ಕೆ ಹೇಳೋದು ಜಸ್ಟ್ ಒಂದು ಟ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಚಾನೆಲ್ ನೋಡಿದ್ರಲ್ಲ, ಮೇನ್ ಇಂಪಾರ್ಟೆಂಟ್ ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ಇದು ನೋಡಿ, ಇದರ ಇರುವಂಥ ರಹಸ್ಯ ಇದೆ. ಇದು ಬಿಟ್ಟರೆ ಏನೂ ಇಲ್ಲ. ತುಂಬ ಜನ ಅಷ್ಟು ವರ್ಷ ಲಾಂಗ್ ವಿಡಿಯೋ ಹೆಂಗೆ ಅಂತ ತುಂಬ ಜನ ಅಷ್ಟು ಲಾಂಗ್ ವಿಡಿಯೋ ಇಲ್ಲ. ಜಸ್ಟ್ ಒಂದು ಟ್ರಿಕ್ಸ್ ಯೂಸ್ ಮಾಡಿದ್ರೆ ಆ ಒಂದು ಟ್ರಿಕ್ಸ್ನಿಂದ ಯೂಟ್ಯೂಬ್ದವ್ರಿಗೆ ಗೊತ್ತಾಗಲಿಲ್ಲ. ಯಾಕಂದರೆ ಯೂಟ್ಯೂಬ್ ಸಿಸ್ಟಮ್ ಇದೆ, ಮನುಷ್ಯರಲ್ಲ ಚೆಕ್ ಮಾಡೋರು. ಸಿಸ್ಟಮ್ ಇದೆ. ಆ ಒಂದು ಕಾರಣಕ್ಕೋಸ್ಕರ ಯೂಟ್ಯೂಬ್ದವ್ರಿಗೆ ಅವ್ರಿಗೆ ಗೊತ್ತಾಗಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ವಿಡಿಯೋ ಆ ರೀತಿ ಇದೆ. ಮೇಲ್ಗಡೆ ವಿಡಿಯೋ ಮೇಲ್ಗಡೆ ಅಷ್ಟು ತೋರಿಸ್ತಾ ಇದೆ. ಇದರಿಂದ ಎಲ್ಲ ತುಂಬ ಜನ ಆ ಒಂದು ಚಾನಲ್ ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ತಾ ಇದ್ದಾರೆ. ತುಂಬ ಜನ ಶಾಕ್ ಆಗಿದ್ದಾರೆ. ಯಾರು ಕೂಡ ಶಾಕ್ ಆಗೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಈ ರೀತಿ ವಿಡಿಯೋ ಮೇ ಬಿ ಮಾಡಬಾರ್ದು. ಈ ರೀತಿ ಟ್ರಿಕ್ಸ್ ಯೂಸ್ ಮಾಡಿ ಮಾಡ್ಬೋದು, ಅಂದರೆ ಮಾಡಬಾರ್ದು. ಯಾಕಂದರೆ ಯೂಟ್ಯೂಬ್ನಲ್ಲಿ ಅದರ ಯೂಟ್ಯೂಬ್ದವ್ರು ಅವ್ರದ್ದೇ ಆದಂಥ ಕೆಲವೊಂದಷ್ಟು ಪಾಲಿಸಿ ರೂಲ್ಸ್ ಇದೆ. ಆ ರೂಲ್ಸ್ ಎಲ್ಲ ಇವರು ವೈಲೇಷನ್ ಮಾಡಿದಂಗೆ. ಮೇ ಬಿ ಈ ವಿಡಿಯೋ ಯೂಟ್ಯೂಬ್ದವ್ರು ಮ್ಯಾಕ್ಸಿಮಮ್ ಇನ್ನೊಂದಿಷ್ಟು ವೈರಲ್ ಆದರೆ ಯೂಟ್ಯೂಬ್ದವ್ರಿಗೆ ಗೊತ್ತಾಗುತ್ತೆ. ಅದರಿಂದ ಏನುತ್ತೆ ಆ ಒಂದು ವಿಡಿಯೋ ಕಮ್ಯುನಿಟಿಗೆ ಸ್ಟ್ರೈಕ್ ಬರ್ಬೋದು. ಮತ್ತು ಅದ್ರ ಜೊತೆ ಆ ಚಾನಲ್ ಕೂಡ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಪ್ರಾಬ್ಲಮ್. ಯಾಕಂದರೆ ಯೂಟ್ಯೂಬ್ನಲ್ಲಿ ಈ ರೀತಿ ಮಾಡೋದು ತುಂಬ ಡೇಂಜರು. ಆ್ಯಕ್ಚುಲಿ ಈ ರೀತಿ ಇದೆ. ಅಂದರೆ ಇದರ ಒಳಗಡೆ ಇರುವಂಥ ರಹಸ್ಯ ನಿಮ್ಗೆ ಗೊತ್ತಾಯ್ತಲ್ಲ. 140 ವರ್ಷಗಳ ವಿಡಿಯೋ ಹಿಂದೆ ಇರುವಂಥ ರಹಸ್ಯ ಇದು ನೋಡಿ. ಜಸ್ಟ್ ಒಂದು ಟ್ರಿಕ್ಸ್ ಮಾಡಿದ್ರೆ ಅದಿರೋದು ಕೇವಲ 12 ಗಂಟೆ. ಅದ್ರ ಬಟ್ ನೀವೆಲ್ಲ ಅಷ್ಟು ತುಂಬ ವೈರಲ್ ಆಗ್ತಿದೆ. ಇದು ಯಾರು ಕೂಡ ವೈರಲ್ ಇದು ಅಲ್ಲ. ಇದು ಒಂದು ಸ್ವಲ್ಪ ಟ್ರಿಕ್ಸ್ ಯೂಸ್ ಮಾಡಿದ್ರೆ ಆ ಒಂದು ಕಾರಣಕ್ಕೋಸ್ಕರ ಇದಾಗಿದೆ. ಅದು ಬಿಟ್ಟರೆ ಏನೂ ಇಲ್ಲ, ಬೇರೆ ಏನೂ ಇಲ್ಲ ಇದರಲ್ಲಿ, ಆ ವಿಡಿಯೋದಲ್ಲಿ ಅಂತ ಏನೂ ಇಲ್ಲ. ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಇವತ್ತು ಮುಗಿಸ್ತೀನಿ ಮುಂಚೆ ಪ್ರತಿ ಒಬ್ಬ ಗಂಟೆಗೆ ಎಕ್ಸ್ಪೇಮಸ್ ಎಲ್ಲ ಇರ್ತೀನಿ. 140 ವರ್ಷ ಅಂದ ತಕ್ಷಣ ನಾನೇ ಶಾಕ್ ಆಗಿದ್ದೀನಿ. ನೀವು ಆಗಲ್ದೆ ಬಿಡ್ತೀರಾ? ನಾನು ಚೆಕ್ ಮಾಡಿದೆ, ಅದರದ್ದೆಲ್ಲ ಗೊತ್ತಾಯಿತು. ಲೈವ್ ಪ್ರೊಫೈಲ್ ತೋರಿಸಿದ್ದೀನಿ ಅಂತ ಈ ಒಂದು ಮುಗಿಸ್ತೀನಿ. ಪ್ರತಿ ಒಬ್ಬರ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ. ಇಷ್ಟೆಲ್ಲ ಬಾಯ್.